ಹೇಗೆ ಒಂದು ಹೆಣ್ಣಿಗೆ ತನ್ನ ಸೌಂದರ್ಯವೇ ಶಾಪ ಆಗುತ್ತೋ ಅದೇ ರೀತಿ ಒಬ್ಬ ಪುರುಷನಿಗೆ ತನ್ನ ಬುದ್ಧಿವಂತಿಕೆಯೇ ಶಾಪ ಆಗತ್ತೆ. ಒಂದು ವೇಳೆ ನೀವೇನಾದರೂ ಡೀಪ್ ಥಿಂಕ್ ಮಾಡಿದರೆ ನೀವು ಒಬ್ಬಂಟಿ ಆಗ್ತೀರಾ. ನೀವು ಎಷ್ಟು ಜಾಸ್ತಿ ತಿಳ್ಕೊತೀರೋ ಅಷ್ಟು ನೀವು ದುಃಖಿ ಆಗ್ತೀರಾ. ನಿಮ್ಮ ಬುದ್ಧಿವಂತಿಕೆ ಯಾವ ರೀತಿ ಹೆಚ್ಚಾಗುತ್ತಾ ಹೋಗುತ್ತೋ ಅಷ್ಟು ನೀವು ಈ ಸಮಾಜದಿಂದ ದೂರ ಉಳಿಯೋಕೆ ದೂರ ಓಡೋಕೆ ಪ್ರಯತ್ನ ಪಡ್ತೀರಾ. ನೀವು ಸ್ವತಃ ಈ ಸಮಾಜವನ್ನು ಬಿಟ್ಟು ದೂರ ಹೋಗದಿದ್ರೂ ಕೂಡ ಡೋಂಟ್ ವರಿ, ಈ ಸಮಾಜವೇ ನಿಮ್ಮನ್ನು ದೂರ ಓಡಿಸುತ್ತೆ, ದೂರ ಇಡತ್ತೆ, ನಿಮ್ಮನ್ನು ಒಬ್ಬಂಟಿ ಮಾಡುತ್ತೆ, ನಿಮ್ಮನ್ನು ಹುಚ್ಚನಂತ ಘೋಷಣೆ ಮಾಡಿಬಿಡತ್ತೆ. ನೀವು ನಿಜವಾಗಿಯೂ ಬುದ್ಧಿವಂತರಾಗಿದ್ದರೆ ನಿಮ್ಮ ಮದುವೆ ಆಗೋದು ಕೂಡ 100% ಡೌಟೇ ಇದೆ. ಅದಕ್ಕಾಗಿಯೇ ಫೇಮಸ್ ಜರ್ಮನ್ ಫಿಲಾಸಫರ್ ಆದ ಶೋಪೆನ್ಹವರ್ ಅವರು ತಮ್ಮ 5 ಇಂಟೆಲಿಜೆಂಟ್ ಪೀಪಲ್ಸ್ ಕೇರ್ ಸೊಸೈಟಿ ಅನ್ನೋ ಪುಸ್ತಕದಲ್ಲಿ ಈ ಬುದ್ಧಿವಂತಿಕೆ ಕೂಡ ಒಂದು ಶಾಪವೇ ಆಗಿದೆ ಅಂಥೇಳಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅದಕ್ಕೆ ಸಮರ್ಪಕವಾದ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಈ ಜಗತ್ತಿದೆಯಲ್ಲ, ನಮ್ಮ ಈ ಸಮಾಜವಿದೆಯಲ್ಲ, ಇದು ನಿಜವಾದ ಬುದ್ಧಿವಂತರನ್ನು, ವಿಚಾರವಂತರನ್ನು, ವಿಜ್ಞಾನಿಗಳನ್ನು ಹೇಟ್ ಮಾಡುತ್ತೆ, ಡೌಟ್ಫುಲ್ ಆಗಿ ನೋಡುತ್ತೆ, ಅವರನ್ನು ವಿರೋಧಿಸುತ್ತೆ, ಅವರನ್ನು ದ್ವೇಷಿಸುತ್ತೆ. ಒಂದು ವೇಳೆ ಅವರೇನಾದರೂ ನಿಲ್ಲದೆ ಹೋದರೆ ಅವರನ್ನು ಸಾಯಿಸತ್ತೆ. ಇದು ಕೇಳೋಕೆ ಜೋಕ್ ಥರ ಅನಿಸ್ಬೋದು, ಬಟ್ ಇದೇ ರಿಯಾಲಿಟಿ ಆಗಿದೆ. ನಮ್ಮ ಜನ ಇದಾರಲ್ಲ, ಇವರು ಬುದ್ಧಿವಂತರನ್ನು ಹುಚ್ಚರಂತ ಕರೀತಾರೆ, ವಿಜ್ಞಾನಿಗಳನ್ನು ದ್ವೇಷಿಸುತ್ತಾರೆ. ಸಾಕ್ರೆಟಿಸ್, ಗೆಲಿಲಿಯೋ, ಟೆಸ್ಲಾನಂತಹ ಗ್ರೇಟ್ ಮೈಂಡ್ಗಳು ನಮ್ಮ ಈ ಸಮಾಜದಲ್ಲಿ ತುಂಬಾ ಸಫರ್ ಆಗಿವೆ. ಯಾಕೆ ನಮ್ಮ ಈ ಜಗತ್ತು, ನಮ್ಮ ಈ ಸಮಾಜ ವಿಜ್ಞಾನಿಗಳನ್ನು, ಬುದ್ಧಿವಂತ ಜೀವಿಗಳನ್ನು ಹೇಟ್ ಮಾಡುತ್ತೆ, ಯಾಕೆ ಅವರಿಗೆ ಅಷ್ಟೊಂದು ಹೆದರತ್ತೆ ಅನ್ನೋದಕ್ಕೆ ಕಾರಣಗಳು ಇಂತಿವೆ. ರೀಸನ್ ನಂಬರ್ 1, ಪೀಪಲ್ ಲವ್ ನಾನ್ಸೆನ್ಸ್ ಟಾಕ್ಸ್ ನಾಟ್ ಮೀನಿಂಗ್ಫುಲ್ ಡಿಸ್ಕಷನ್ಸ್. ನಮ್ಮ ಈ ಜನರಿಗೆ ಮೀನಿಂಗ್ಫುಲ್ ಡಿಸ್ಕಷನ್ಸ್ಗಳು ಬೇಕೇ ಆಗಿಲ್ಲ. ನಮ್ಮ ಜನರಿಗೆ ಏನು ಬೇಕಾಗಿವೆಯಪ್ಪ ಅಂತಂದರೆ ಮಸಾಲೆ ಭರಿತವಾದ, ಇಂಟ್ರೆಸ್ಟಿಂಗ್ ಆದ ನಾನ್ಸೆನ್ಸ್ ಟಾಕ್ಸ್ಗಳು ಬೇಕಾಗಿವೆ. ನೀವು ಯಾವುದೇ ಒಂದು ಟಾಪಿಕ್ಕಿನ ಮೇಲೆ ಡೀಪ್ ರೂಟೆಡ್ ಆಗಿ ಡಿಸ್ಕಷನ್ಗಳನ್ನು ಮಾಡೋಕ್ಕೆ ಶುರು ಮಾಡಿದರೆ, ಮೀನಿಂಗ್ಫುಲ್ಲಾಗಿ ಮಾತನಾಡೋಕ್ಕೆ ಶುರು ಮಾಡಿದರೆ ಜನ ನಿಮ್ಮಿಂದ ದೂರ ಓಡ್ತಾರೆ. ನೀವು ಬೇಕಿದ್ದರೆ ಯಾರೊಂದಿಗಾದರೂ ಸ್ವಲ್ಪ ಕನ್ವರ್ಸೇಷನನ್ನು ಮಾಡಿ ನೋಡಿ. ನೀವು ರಿಯಾಲಿಟಿಯನ್ನು ಮಾತನಾಡೋಕ್ಕೆ ಶುರು ಮಾಡಿದರೆ, ಮೀನಿಂಗ್ಫುಲ್ಲಾಗಿ ಇರೋ ಸತ್ಯವನ್ನು ಅವರಿಗೆ ಹೇಳೋಕ್ಕೆ ಶುರು ಮಾಡಿದರೆ, ಫ್ಯಾಕ್ಟ್ಸ್ಗಳನ್ನು ಹೇಳಿ ಅವರ ಕಣ್ತೆರೆಸುವ ಪ್ರಯತ್ನ ಮಾಡಿದರೆ ಜನ ನಿಮ್ಮಿಂದ ದೂರ ಓಡ್ತಾರೆ. ಜನರಿಗೆ ಬೇಕೇ ಆಗಿಲ್ಲ ಇದು. ಜನರಿಗೆ ಬರೀ ನಾನ್ಸೆನ್ಸ್ ಟಾಕ್ಸ್ಗಳಲ್ಲಿಯೇ ಜಾಸ್ತಿ ಇಂಟ್ರೆಸ್ಟ್ ಇದೆ. ರೂಮರ್ಸ್ಗಳಲ್ಲಿ, ಗಾಸಿಪ್ಸ್ಗಳಲ್ಲಿ, ಇದರಲ್ಲೇ ಅವರಿಗೆ ಮಜಾ ಬರುತ್ತೆ. ಮೀನಿಂಗ್ಫುಲ್ ಡಿಸ್ಕಷನ್ಗಳಲ್ಲಿ ಜನರಿಗೆ ಮಜಾ ಬರಲ್ಲ. ಮತ್ತು ಯಾರಿಗೂ ಕೂಡ ಕ್ರಿಟಿಕ್ಸ್ಗಳು ಬೇಕಾಗಿಲ್ಲ, ಎಲ್ರಿಗೂ ಕೂಡ ಹೊಗಳು ಭಟ್ಟರೇ ಬೇಕಾಗಿದ್ದಾರೆ. ಹೇಗೆ ಈಗ ಫೇಕು ಪಪ್ಪುಗಳಿಗೆ ಹೊಗಳು ಭಟ್ರು ಹುಟ್ಕೊಂಡಿದ್ದಾರಲ್ಲ, ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಹೊಗಳು ಭಟ್ಟರನ್ನೇ ಕಂಡ್ರೆ ಜಾಸ್ತಿ ಇಷ್ಟ ಆಗತ್ತೆ. ಅವರಿಗೇನೆ ಅವರು ಫಸ್ಟ್ ಪ್ರಯಾರಿಟಿಯನ್ನು ಕೊಡ್ತಾರೆ. ಕ್ರಿಟಿಕ್ಸ್ಗಳಿಗೆ ಯಾರೂ ಕೂಡ ಗೌರವವನ್ನು ಕೊಡಲ್ಲ. ಎಲ್ಲರೂ ಕೂಡ ಕ್ರಿಟಿಕ್ಸ್ಗಳನ್ನು ಹೇಟ್ ಮಾಡ್ತಾರೆ, ಅವರನ್ನು ಸಾಯಿಸುವ ಪ್ರಯತ್ನ ಮಾಡ್ತಾರೆ. ನಿಮಗೆ ಉದಾಹರಣೆ ಹೇಳಬೇಕಪ್ಪ ಅಂತಂದರೆ, ನಮ್ಮ ದೇಶದಲ್ಲಿರುವ ಜರ್ನಲಿಸ್ಟ್ಗಳು ಫೇಕು ಪಪ್ಪುವಿನ ಚಮಚಾಗಿರಿ ಮಾಡ್ತಾ ತಿರುಗ್ತಾ ಇದ್ದಾರೆ. ದೇಶ ದುಸ್ಥಿತಿಗೆ ತಲುಪಿದ್ರೂ ಕೂಡ ಇವರನ್ನು ವೈಭವೀಕರಿಸುತ್ತಾ ಕುಂತಿದ್ದಾರೆ. ಜರ್ನಲಿಸ್ಟ್ಗಳು ತಮ್ಮ ಕರ್ತವ್ಯವನ್ನು ಮರೆತಿರುವಾಗ ಕಾಮಿಡಿಯನ್ಸ್ಗಳು ಜರ್ನಲಿಸಮನ್ನು ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಇದೇ ಇದೆ ಅಲ್ಲ. ಸೊ ಇದು ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ಅಪ್ಲೈ ಆಗತ್ತೆ. ನೀವು ಮೀನಿಂಗ್ಫುಲ್ ಡಿಸ್ಕಷನ್ ಮಾಡ್ತೀನಿ ಅಂತಂದರೆ ಜನ ನಿಮ್ಮಿಂದ ದೂರ ಓಡ್ತಾರೆ. ಒಂದು ವೇಳೆ ನಿಮಗೆ ಎಲ್ಲ ತರಹದ ವಿಡಿಯೋಗಳನ್ನು ಸುಲಭವಾಗಿ ಎಡಿಟ್ ಮಾಡೋದನ್ನು ಕಲ್ತುಬಿಟ್ಟು ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟರ್ ಆಗಿ ದುಡ್ಡನ್ನು ಸಂಪಾದಿಸುವ ಆಸೆ ಇದ್ದರೆ ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ರೀಸನ್ ನಂಬರ್ 2, ಪೀಪಲ್ ವಾಂಟ್ ಚೀಪ್ ಎಂಟರ್ಟೈನ್ಮೆಂಟ್ ನಾಟ್ ಎಜುಕೇಷನ್ ಆ್ಯಂಡ್ ಎನ್ಲೈಟನ್ಮೆಂಟ್. ನಮ್ಮ ಜನರಿಗೆ ಚೀಪ್ ಎಂಟರ್ಟೈನ್ಮೆಂಟ್ ಬೇಕಾಗಿದೆ. ಅವರಿಗೆ ಎಜುಕೇಷನ್ ಕೂಡ ಬೇಕಾಗಿಲ್ಲ ಮತ್ತು ಎನ್ಲೈಟನ್ಮೆಂಟ್ ಕೂಡ ಬೇಕಾಗಿಲ್ಲ. ಅವರಿಗೆ ಜ್ಞಾನೋದಯ ಆಗೋದು ಇಷ್ಟನೇ ಇಲ್ಲ. ಇದಕ್ಕೆ ಒಂದು ಸಾಲಿಡ್ ಪ್ರೂಫನ್ನು ಕೊಡಬೇಕಂತಂದರೆ ನಮ್ಮ ಜನ ಏನು ಇಷ್ಟಪಡ್ತಾರೆ ಅನ್ನೋದನ್ನು ಒಂದು ಸ್ವಲ್ಪ ನೋಡಿ. ಜನರಿಗೆ ಡರ್ಟಿ ಪೊಲಿಟಿಕ್ಸ್ ಬೇಕಾಗಿದೆ, ಜಾತಿವಾದ, ಧರ್ಮವಾದ, ಭಾಷಾ ವಿವಾದಗಳು ಬೇಕಾಗಿವೆ, ಮೇಲು ಕೀಳು ಅನ್ನೋ ತಾರತಮ್ಯ ಇದೆ. ಸೊ ಇದರಲ್ಲೇ ಜನರಿಗೆ ಮಜಾ ಬರ್ತಾ ಇದೆ. ಹೇಗೆ ಹಂದಿಗಳಿಗೆ ಕೊಚ್ಚೆಯಲ್ಲಿ ಮಜಾ ಬರುತ್ತೋ ನಮ್ಮ ಜನರಿಗೆ ಇಂಥದ್ರಲ್ಲೇ ಚೀಪ್ ಎಂಟರ್ಟೈನ್ಮೆಂಟಲ್ಲೇ ಮಜಾ ಬರುತ್ತೆ. ಸೊ ಜನರಿಗೆ ನಿಜ ಹೇಳೋ,
ದೇಶವನ್ನು ಒಳ್ಳೆ ದಾರಿಯಲ್ಲಿ ಸಾಗಿಸುವ ಯಾವುದೇ ರಾಜಕಾರಣಿ ಇಷ್ಟ ಆಗಲ್ಲ, ಯಾವುದೇ ಬುದ್ಧಿವಂತ ವಿಚಾರವಾದಿ ಇಷ್ಟ ಆಗಲ್ಲ. ಜನರಿಗೆ ಅಜ್ಞಾನದಲ್ಲಿ ಮುಳುಗಿಸುವ, ಅವರನ್ನು ದಾರಿದ್ರ್ಯಕ್ಕೆ ತಳ್ಳುವ, ಬಡತನಕ್ಕೆ ತಳ್ಳುವ ರಾಜಕಾರಣಿಗಳೇ ಹೆಚ್ಚಿಷ್ಟ ಆಗ್ತಾರೆ. ಜನರಿಗೆ ತಮ್ಮ ಲೈಫಲ್ಲಿ ಮುಂದೆ ಹೋಗಿ ಅಂತಂದರೆ ಅವರಿಗೆ ಅದು ಇಷ್ಟ ಆಗಲ್ಲ. ಯಾಕಂತಂದರೆ ಅವರು ಕಂಫರ್ಟ್ ಝೋನಲ್ಲಿ ಕೊಳಿತಾ ಇದ್ದಾರೆ. ಅದಕ್ಕಾಗಿಯೇ ಜನ ಚೀಪ್ ಎಂಟರ್ಟೈನ್ಮೆಂಟನ್ನು ಇಷ್ಟಪಡ್ತಾರೆ. ಎಜುಕೇಷನನ್ನು ಮತ್ತು ಎನ್ಲೈಟನ್ಮೆಂಟನ್ನು, ನ್ಯೂ ಐಡಿಯಾಸ್ಗಳನ್ನು ಅವರು ಹೇಟ್ ಮಾಡ್ತಾರೆ. ಭಾರತದಲ್ಲಿ ನೋಡಿ, ಯಾವ ಯೂಟ್ಯೂಬರ್ಗಳಿಗೆ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಗಳಿದಾರೋ ಅವ್ರು ಏನು ಮಾಡ್ತಾರೆ ಅಂಥೇಳಿ, ಚೀಪಾಗಿ ಡರ್ಟಿ ಪೊಲಿಟಿಕ್ಸ್ನ ಅಜೆಂಡಾಗಳನ್ನು ಸೇಲ್ ಮಾಡುವವರಿಗೆ, ಡರ್ಟಿ ಕಾಮಿಡಿಗಳನ್ನು ಮಾಡುವವರಿಗೆ, ನಾನ್ಸೆನ್ಸ್ ಪಾಡ್ಕಾಸ್ಟ್ಗಳನ್ನು ಮಾಡುವವರಿಗೆ, ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು, ಫೇಕ್ ಗ್ಯಾಮ್ಲಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡುವವರಿಗೆ, ಸುಳ್ಳು ಹೇಳುವವರಿಗೆ, ಟ್ರೋಲ್ ಮಾಡುವವರಿಗೆ, ಅಶ್ಲೀಲ ಜೋಕ್ಸ್ಗಳನ್ನು ಮಾಡುವವರಿಗೆ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಗಳಿದ್ದಾರೆ. ಆದರೆ ಯಾರು ಎಜುಕೇಷನನ್ನು ಕೊಡ್ತಾ ಇದ್ದಾರೆ, ಸಮಾಜಕ್ಕೆ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ, ಸಮಾಜದ ಕಣ್ತೆರೆಸುವ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನೆಟ್ಟಿಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ. ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಫೇಕ್ ವ್ಯಕ್ತಿಗಳಿಗೆ ಮಿಲಿಯನ್ಸ್ ಗಟ್ಟಲೆ ಜನ ಇದ್ದಾರೆ. ರಿಯಲ್ ಆಗಿರುವವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಸಫರ್ ಮಾಡ್ತಾ ಇದ್ದಾರೆ. ಇದು ಈ ಸಮಾಜದ ರಿಯಾಲಿಟಿ ಆಗಿದೆ. ಯಾಕೆ ಹೀಗಪ್ಪ ಅಂತಂದರೆ, ಜನರಿಗೆ ಚೀಪ್ ಎಂಟರ್ಟೈನ್ಮೆಂಟ್ ಬೇಕಾಗಿದೆ, ಎಜುಕೇಷನ್ ಬೇಕಾಗಿಲ್ಲ. ಅದಕ್ಕಾಗಿ ಜನ ವಿಚಾರವಂತರನ್ನ, ಬುದ್ಧಿವಂತರನ್ನ ಮತ್ತು ವಿಜ್ಞಾನಿಗಳನ್ನು ಹೇಟ್ ಮಾಡ್ತಾರೆ. ರೀಸನ್ ನಂಬರ್ 3, ಇಂಟೆಲಿಜೆಂಟ್ ಪೀಪಲ್ ಎಕ್ಸ್ಪೋಸ್ ಅನ್ಕಂಫರ್ಟೇಬಲ್ ಟ್ರೂತ್ಸ್. ಈ ಇಂಟೆಲೆಕ್ಟ್ ಅನ್ನೋದು ಡಬಲ್ ಎಜ್ಡ್ ತಲ್ವಾರ್ ಆಗಿದೆ, ದೋದಾರಿ ತಲ್ವಾರ್ ಆಗಿದೆ. ಹಿಂದಕ್ಕೆ ಹೋದ್ರೂ ಕೊಯ್ಯತ್ತೆ, ಮುಂದಕ್ಕೆ ಬಂದರೂ ಕೊಯ್ಯತ್ತೆ, ಈ ಕಡೆ ಹೋದ್ರೂ ಕೊಯ್ಯತ್ತೆ, ಈ ಕಡೆ ಹೋದ್ರೂ ಕೊಯ್ಯತ್ತೆ. ಇಂಟೆಲೆಕ್ಟ್ ಅನ್ನೋದು, ಬುದ್ಧಿವಂತಿಕೆ ಅನ್ನೋದು ಇದೇ ರೀತಿ ಡಬಲ್ ಎಜ್ಡ್ ಸಾರ್ಡ್ ಆಗಿದೆ. ಯಾವಾಗ ಇಂಟೆಲೆಕ್ಚುವಲ್ ಪೀಪಲ್ಗಳು ಇಂಟೆಲೆಕ್ಚುವಲ್ ಮಾತುಗಳನ್ನು ಹೇಳ್ತಾರೋ, ಇರೋ ಫ್ಯಾಕ್ಟ್ಸ್ಗಳನ್ನು ಹೇಳ್ತಾರೋ, ಸತ್ಯವನ್ನು ಹೇಳ್ತಾರೋ, ಆವಾಗ ಜನರ ಬುಡಕ್ಕೆ ನೀರು ಬರುತ್ತೆ, ತಲೆ ಮೇಲೆ ಯಾರೋ ಕಲ್ಲು ಹೊಡೆದಂಗೆ ಆಗತ್ತೆ. ಯಾಕಪ್ಪ ಅಂತಂದರೆ, ನಮ್ಮ ಜನ ಮೂಢನಂಬಿಕೆಗಳಲ್ಲಿ, ಭ್ರಮೆಯಲ್ಲಿ, ಇಲ್ಯೂಷನ್ನಲ್ಲಿ ಬದುಕ್ತಾ ಇದ್ದಾರೆ. ಯಾವಾಗ ಬುದ್ಧಿವಂತ ವ್ಯಕ್ತಿಗಳು, ವಿಜ್ಞಾನಿಗಳು ಇವರಿಗೆ ನಿಜಾಂಶವನ್ನು ಹೇಳ್ತಾರೋ, ಸತ್ಯಗಳನ್ನು ಹೇಳ್ತಾರೋ, ಆವಾಗ ಇವರ ಮಿಸ್ಬಿಲೀಫ್ಸ್ಗಳಿಗೆ ಚಾಲೆಂಜ್ ಕ್ರಿಯೇಟ್ ಆಗುತ್ತೆ. ಯಾರೋ ಬಂದು ಇವರ ತಲೆ ಮೇಲೆ ಹೊಡೆದಂಗೆ ಆಗತ್ತೆ, ಇವರ ಕಂಫರ್ಟ್ ಝೋನಲ್ಲಿ ಜಾಡಿಸಿ ಒದ್ದು ಹೊರಗೆ ಹೋಗೋ ಅನ್ನೋ ಥರ ಆಗತ್ತೆ. ಅದಕ್ಕಾಗಿ ಅವರು ಯಾರು ನಿಜ ಹೇಳ್ತಾರೋ, ಫ್ಯಾಕ್ಟ್ಸ್ಗಳನ್ನು ಹೇಳ್ತಾರೋ, ಮೀನಿಂಗ್ಫುಲ್ಲಾಗಿ ಮಾತಾಡ್ತಾರೋ ಅವರಿಗೆ ಬೈಗುಳಗಳನ್ನು ಬೈಯೋಕ್ಕೆ ಶುರು ಮಾಡ್ತಾರೆ. ನೀನು ಪಾಕಿಸ್ತಾನಕ್ಕೆ ಹೋಗು, ನೀನು ಅಲ್ಲಿ ಹೋಗು, ಅದಾಯಿತು ಇದಾಯಿತು ಅಂಥೇಳಿ ಗಲೀಜಾಗಿ ಬೇಯಕ್ಕೆ ಹೋಗ್ತಾರೆ. ಬಟ್ ಇವರು ಯಾವತ್ತೂ ಕೂಡ ಫ್ಯಾಕ್ಟ್ಸ್ಗಳನ್ನು ಫೇಸ್ ಮಾಡಲ್ಲ, ನಿಜಾಂಶವನ್ನು ಒಪ್ಪಿಕೊಳ್ಳಲ್ಲ. ಯಾಕಪ್ಪ ಅಂತಂದರೆ ಅವರು ಇಲ್ಯೂಷನ್ನಲ್ಲಿ ಬದುಕ್ತಾ ಇದ್ದಾರೆ, ಭ್ರಮೆಯಲ್ಲಿದ್ದಾರೆ ಮೂಢರು. ನೀವೇನಾದರೂ ಅವರಿಗೆ ಸತ್ಯವನ್ನು ಹೇಳಿದರೆ ಅವರಿಗೆ ಚುಚ್ಚಿದಂಗೆ ಆಗತ್ತೆ. ಯಾಕಂದರೆ ಸತ್ಯ ಎನಿ ಟೈಮ್ ಕಹಿಯಾಗಿರುತ್ತೆ. ಮತ್ತು ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿ ಈ ಅಂಧಭಕ್ತರಲ್ಲಿ ಮತ್ತು ಗುಲಾಮರಲ್ಲಿ ಇರಲ್ಲ, ಮೂಢರಲ್ಲಿ ಇರಲ್ಲ. ಅದಕ್ಕಾಗಿ ಅವರು ಸತ್ಯ ಹೇಳಿದವರನ್ನು ಸಾಯಿಸೋಕೆ ಓಡಾಡ್ತಾರೆ, ಅವರ ತೇಜೋವಧೆಯನ್ನು ಮಾಡ್ತಾರೆ, ಅವರನ್ನು ಹುಚ್ಚರಂತ ಕರೀತಾರೆ, ಅವರಿಗೆ ಸಿಕ್ಕಂಗೆಲ್ಲ ಬೈಗುಳಗಳನ್ನು ಬೈತಾರೆ. ಯಾಕಪ್ಪ ಅಂತಂದರೆ ಇದು ಅವರ ಬುಡವನ್ನೇ ಅಲ್ಲಾಡಿಸತ್ತೆ. ಜನರಿಗೆ ಮೂಢನಂಬಿಕೆಗಳಲ್ಲಿ, ಡಾಂಬಿಕತೆಯಲ್ಲಿ, ಅಂಧಶ್ರದ್ಧೆಯಲ್ಲಿ, ದಾರಿದ್ರ್ಯವನ್ನು ಕೊಡುವ ಧರ್ಮದಲ್ಲಿ, ಬಡತನವನ್ನು ಕೊಡುವ ಭಕ್ತಿಯಲ್ಲೇನೆ ಮಜಾ ಸಿಗ್ತಾ ಇದೆ. ಅದನ್ನು ಅವರು ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಯಾವಾಗ ನಾವು ಅವರಿಗೆ ಫ್ಯಾಕ್ಟ್ಸ್ಗಳನ್ನು ಹೇಳ್ತೀವೋ, ನಿಜ ಹೇಳ್ತೀವೋ, ಆವಾಗ ಅವರ ಬಿಲೀಫ್ಸ್ಗಳಿಗೆ ಚಾಲೆಂಜ್ ಮಾಡಿದಂಗೆ ಆಗತ್ತೆ. ಅವರು ಚೇಂಜ್ಗೆ ಹೆದರ್ತಾರೆ, ಬದಲಾಗೋಕೆ ಅವರು ಇಷ್ಟಪಡಲ್ಲ. ಅದಕ್ಕಾಗಿ ಅವರು ಬುದ್ಧಿವಂತರನ್ನು ಹೇಟ್ ಮಾಡ್ತಾರೆ. ಜನ ಬರೀ ಸತ್ಯವನ್ನಷ್ಟೇ ಸಾಯಿಸುವ ಪ್ರಯತ್ನ ಮಾಡಲ್ಲ, ಸತ್ಯ ಹೇಳೋರನ್ನು ಕೂಡ ಸಾಯಿಸುವ ಪ್ರಯತ್ನ ಮಾಡ್ತಾರೆ. ರೀಸನ್ ನಂಬರ್ 4, ಇಂಟೆಲೆಕ್ಚುವಲ್ ಥಾಟ್ಸ್ ಶೇಕ್ಸ್ ದ ಪವರ್ ಸ್ಟ್ರಕ್ಚರ್. ಈ ಇಂಟೆಲೆಕ್ಚುವಲ್ ಥಾಟ್ಸ್ಗಳಿರ್ತಾವಲ್ಲ, ಟ್ರೂತ್ಸ್ಗಳಿರ್ತಾವಲ್ಲ, ಇನೋವೇಷನ್ಗಳಿರ್ತಾವಲ್ಲ, ಇವು ನಮ್ಮ ಸಮಾಜದಲ್ಲಿರುವ ಪವರ್ ಸ್ಟ್ರಕ್ಚರನ್ನು ಬುಡವೇಲು ಮಾಡ್ತವೆ. ನಮ್ಮ ಸಮಾಜದಲ್ಲಿ ಜಾತಿವಾದಿಗಳ ಒಂದು ಪವರ್ ಸ್ಟ್ರಕ್ಚರ್ ಇದೆ, ಧರ್ಮಾಂಧರ ಒಂದು ಪವರ್ ಸ್ಟ್ರಕ್ಚರ್ ಇದೆ, ಕಾಮಾಂಧರ ಒಂದು ಪವರ್ ಸ್ಟ್ರಕ್ಚರ್ ಇದೆ, ರಾಜಕಾರಣಿಗಳ ಒಂದು ಪವರ್ ಸ್ಟ್ರಕ್ಚರ್ ಇದೆ, ಬಿಸ್ನೆಸ್ ಮ್ಯಾನ್ಗಳ ಒಂದು ಪವರ್ ಸ್ಟ್ರಕ್ಚರ್ ಇದೆ, ನಿರುದ್ಯೋಗಿಗಳ ಒಂದು ಪವರ್ ಸ್ಟ್ರಕ್ಚರ್ ಇದೆ. ಅಂದರೆ ಈ ನಿರುದ್ಯೋಗಿಗಳು ಸಂಘಟನೆಗಳನ್ನು ಕಟ್ಕೊಂಡ್ಬಿಟ್ಟು ಜಾತಿ, ಧರ್ಮ, ಭಾಷೆ ವಿವಾದದಲ್ಲಿ ರೋಲ್ ಕಾಲ್ ಮಾಡ್ತಾ ತಿರುಗ್ತಾ ಇರ್ತಾರೆ. ಇಂಥವ್ರದ್ದೊಂದು ಪವರ್ ಸ್ಟ್ರಕ್ಚರ್ ಇದೆ.
ಸೊ ಯಾವಾಗ ಬುದ್ಧಿವಂತರು ಮೀನಿಂಗ್ಫುಲ್ ಆಗಿರುವ ಮಾತುಗಳನ್ನು, ಸತ್ಯವನ್ನು, ಫ್ಯಾಕ್ಟ್ಸ್ಗಳನ್ನು ಹೇಳ್ತಾರೋ, ವಿಜ್ಞಾನಿಗಳು ಹೊಸ ಸಂಶೋಧನೆಯನ್ನು ಮಾಡ್ತಾರೋ, ಆವಾಗ ಈ ಧರ್ಮದ ಠೇಕೆದಾರರಿಗೆ ಭಯ ಶುರುವಾಗತ್ತೆ, ನಡುಕ ಶುರುವಾಗತ್ತೆ. ಯಾಕಪ್ಪ ಅಂತಂದರೆ ಅವರ ಧರ್ಮದ ದಂಧೆ, ಭಕ್ತಿಯ ದಂಧೆ, ಭಾಷಾ ವಿವಾದಗಳ ದಂಧೆ, ರಾಜಕಾರಣದ ದಂಧೆ ಎಲ್ಲವೂ ಕೂಡ ನಿಂತೋಗೋ ಭಯ ಕಾಡುತ್ತೆ. ಅದಕ್ಕಾಗಿ ಅವರು ಬುದ್ಧಿವಂತರಿಗೆ ಟಾರ್ಚರನ್ನು ಮಾಡ್ತಾರೆ, ಬುದ್ಧಿವಂತರನ್ನು ಹುಚ್ಚರಂತ ಘೋಷಿಸ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಸಾಕ್ರೆಟಿಸ್ ಅವರನ್ನು ಜನ ಹುಚ್ಚರಂತ ಕರಿತಾ ಇದ್ರು. ಸಾಕ್ರೆಟಿಸ್ ಅವರನ್ನು ನೀನು ಯುವಕರನ್ನು ಹಾಳು ಮಾಡ್ತಾ ಇದೀಯಾ ಅಂಥೇಳಿ ಅವರ ಕೋರ್ಟಲ್ಲಿ ತಂದು ನಿಲ್ಲಿಸ್ಬಿಟ್ಟು ಶಿಕ್ಷೆ ಕೊಡೋಕೆ ನಿಂತಿದ್ರು. ಸಾಕ್ರೆಟಿಸ್ ಏನು ಹೇಳಿದ್ರು ಅಂಥದ್ದು? ಸಾಕ್ರೆಟಿಸ್ ಆ ದೇಶದ ಯುವಕರಿಗೆ ನಿಮ್ಮ ಭವಿಷ್ಯವನ್ನು ನೋಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಈ ಧರ್ಮದ ದಂಧೆಯಿಂದ ಹೊರಬನ್ನಿ, ಮೂಢನಂಬಿಕೆಗಳಿಂದ ಹೊರಬನ್ನಿ ಅಂತಾನೆ ಹೇಳಿದ್ರಲ್ಲ. ಸಾಕ್ರೆಟಿಸ್ ಅವರು ಜನರ ಉದ್ಧಾರಕ್ಕಾಗಿಯೇ ಇದನ್ನೆಲ್ಲ ಹೇಳಿದರು. ಬಟ್ ಜನರಿಗೆ ಇದು ಅರ್ಥ ಆಗಲಿಲ್ಲ. ಸೊ ಅಲ್ಲಿರುವ ಧರ್ಮದ ಠೇಕೆದಾರರಿಗೆ, ರಾಜರಿಗೆ ಗೊತ್ತಾಯಿತು, ಸಾಕ್ರೆಟಿಸನ್ನು ಜೀವಂತವಾಗಿ ಬಿಟ್ಟರೆ ಈತ ಎಲ್ಲ ಯುವಕರನ್ನು ಸರಿದಾರಿಗೆ ತಂದರೆ ನಾವೇನು ಮಾಡೋದು, ನಾವು ಭಿಕಾರಿಗಳಾಗಿಬಿಡ್ತೀವಿ. ಅದಕ್ಕಾಗಿ ಸಾಕ್ರೆಟಿಸ್ಗೆ ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರು, ಲಾಸ್ಟಿಗೆ ವಿಷ ಕುಡಿಯೋಕ್ಕೂ ಕೂಡ ಫೋರ್ಸ್ ಮಾಡಿದ್ರು. ಬುದ್ಧಿವಂತ ಜನ ತಮ್ಮ ಟೈಮಿಗಿಂತ 100 ವರ್ಷ 200 ವರ್ಷ ಮುಂದೆ ಹೋಗಿರ್ತಾರೆ, ಮುಂದಿನದ್ದು ಯೋಚನೆ ಮಾಡ್ತಾರೆ, ಭವಿಷ್ಯ ಅವರಿಗೆ ಕಣ್ಮುಂದೆ ಕಾಣಿಸ್ತಾ ಇರತ್ತೆ ಏನಿದೆ ಅಂತೇಳಿ. ಅದಕ್ಕಾಗಿ ಅವರು ಜನರಿಗೆ ಇರೋದನ್ನು ಹೇಳ್ತಾರೆ, ಜನ ಅವರನ್ನು ಹುಚ್ಚರಂತ ಘೋಷಣೆ ಮಾಡ್ತಾರೆ, ಇಲ್ಲವೇ ವಿಷ ಕುಡಿಸಿ ಸಾಯಿಸ್ತಾರೆ. ಮತ್ತು ಯಾವಾಗ ಸೈಂಟಿಸ್ಟ್ಗಳು ಹೊಸ ಇನೋವೇಷನನ್ನು ಮಾಡ್ತಾರೋ ಆವಾಗ ಈ ಧರ್ಮದ ಠೇಕೆದಾರಗಳೇ ಮತ್ತು ಬಿಸ್ನೆಸ್ ಮ್ಯಾನ್ಗಳೇ ಅವರನ್ನು ಸಾಯಿಸ್ತಾರೆ. ಉದಾಹರಣೆ ಕೊಡ್ಬೇಕಂತಂದರೆ ಗೆಲಿಲಿಯೋ ಅವರನ್ನು ತೆಗೆದುಕೊಳ್ಳಿ. ಅವರು ಟೆಲಿಸ್ಕೋಪನ್ನು ಸಂಶೋಧನೆ ಮಾಡಿದ್ರು. ಅದಾದ ನಂತರ ಸೂರ್ಯ ಕಾನ್ಸ್ಟೆಂಟ್ ಆಗಿದ್ದಾನೆ, ಭೂಮಿನೇ ಅದರ ಸುತ್ತ ತಿರುಗುತ್ತೆ ಅನ್ನೋದನ್ನು ಹೇಳಿದರು. ಬಟ್ ಇದು ಧರ್ಮದ ಠೇಕೆದಾರರಿಗೆ ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಈ ಧರ್ಮದ ಠೇಕೆದಾರರುಗಳು ಜನರಿಗೆ ಮೂಢನಂಬಿಕೆಗಳಲ್ಲಿ ಹುದುಗಿಸಿಟ್ಟಿದ್ರು. ಸೂರ್ಯನೇ ಭೂಮಿಯ ಸುತ್ತ ತಿರುಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಈ ಸೂರ್ಯ ಚಂದ್ರ ಗ್ರಹಗಳನ್ನು ಇಟ್ಕೊಂಡ್ಬಿಟ್ಟು ಜ್ಯೋತಿಷ್ಯ ಅದು ಇದು ಅಂಥೇಳಿ ಪಾಖಂಡವನ್ನು ಮಾಡ್ತಾಯಿದ್ರು, ಡೊಂಬಿತನವನ್ನು ಮಾಡ್ತಾಯಿದ್ರು. ಬಟ್ ಗೆಲಿಲಿಯೋನ ಸಂಶೋಧನೆ ಅವರ ಧರ್ಮದ ಬುಡಕ್ಕೆ ನೀರು ಬಿಟ್ಬಿಡ್ತು. ಅದಕ್ಕಾಗಿ ಅವರು ಗೆಲಿಲಿಯೋಗೆ ಅಷ್ಟೊಂದು ಟಾರ್ಚರ್ ಮಾಡಿದರು. ನಿಮಗೆ ಇನ್ನೊಂದು ಬೆಸ್ಟ್ ಉದಾಹರಣೆಯನ್ನು ಕೊಡಬೇಕಪ್ಪ ಅಂತಂದರೆ ನಿಕೋಲಾ ಟೆಸ್ಲಾ ಅವರನ್ನು ತೆಗೆದುಕೊಳ್ಳಿ. ನಿಕೋಲಾ ಟೆಸ್ಲಾ ಈಸ್ ಅ ಹೈಲಿ ಬ್ರಿಲಿಯಂಟ್ ಸೈಂಟಿಸ್ಟ್. ಅವರು ವೈರ್ಲೆಸ್ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಅದು ಪಾಸಿಬಲ್ ಇದೆ ಅನ್ನೋದಕ್ಕೆ ಅವರು ಪ್ರೂಫ್ ಕೂಡ ಕಂಡುಹಿಡಿದಿದ್ರು, ಅದು ಪಾಸಿಬಲ್ಲೇ ಇತ್ತು. ಆದರೆ ನಿಕೋಲಾ ಟೆಸ್ಲಾ ಅವರು ಜಗತ್ತಿಗೆ ವೈರ್ಲೆಸ್ ಎಲೆಕ್ಟ್ರಿಸಿಟಿಯ ಮೂಲಕ ಫ್ರೀಯಾಗಿ ವಿದ್ಯುತ್ ಕೊಟ್ಟರೆ ಅವರ ಇನ್ವೆಸ್ಟರ್ ಥಾಮಸ್ ಆಲ್ವಾ ಎಡಿಸನ್ ಇರ್ಬೋದು, JP ಮಾರ್ಗನ್ ಇರ್ಬೋದು, ಇವರ ದಂಧೆ ಬಂದುಬಿಡ್ತಾ ಇತ್ತು. ಈ ಎಡಿಸನ್ನು ಮಾರ್ಗನ್ನು ಈ ನನ್ನ ಮಕ್ಕಳು ಸೈಂಟಿಸ್ಟ್ಗಳೇ ಅಲ್ಲ, ಆದರೂ ಕೂಡ ಜನ ಇವರನ್ನು ಅಟ್ಟಕ್ಕೇರಿಸಿ ಕುಣಿಸಿದ್ದಾರೆ. ಇವರು ಬ್ಲಡಿ ಬಿಸ್ನೆಸ್ ಮ್ಯಾನ್ಗಳು. ಸೊ ಇವರು ನಿಕೋಲಾ ಟೆಸ್ಲಾನಿಗೆ ವಂಚನೆ ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಇನ್ವೆಸ್ಟ್ಮೆಂಟನ್ನು ವಾಪಸ್ ತೊಗೊತಾರೆ. ಸೊ ಜಗತ್ತಿಗೆ ಫ್ರೀ ಎನರ್ಜಿ ಕೊಡೋಕೆ ಹೋದ ನಿಕೋಲಾ ಟೆಸ್ಲಾ ತನ್ನ ಅಂತ್ಯದ ದಿನಗಳಲ್ಲಿ ಉಪವಾಸ, ಭಿಕ್ಷುಕರಂತೆ, ಬೀದಿ ಹೆಣದಂತೆ ಸಾಯ್ಬೇಕಾಗತ್ತೆ. ಸೊ ಜಗತ್ತಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಹೋದವರ ಪರಿಸ್ಥಿತಿ ಇದೇ ಆಗತ್ತೆ. ಬರೀ ಸೈಂಟಿಸ್ಟ್ಗಳಿಗೆ ಹಿಂಗಾಗತ್ತೆ, ಫಿಲಾಸಫರ್ಗಳಿಗೆ ಹಿಂಗಾಗತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಉದಾಹರಣೆಗಾಗಿ ಬಸವಣ್ಣನವರನ್ನು ತೆಗೆದುಕೊಳ್ಳಿ. ಬಸವಣ್ಣನವರು ಸಮಾಜದಲ್ಲಿರುವ ಅಂಧಶ್ರದ್ಧೆ, ಮೂಢನಂಬಿಕೆ, ಮೇಲು ಕೀಳು ಇದನ್ನು ಹೋಗಲಾಡಿಸೋಕೆ ಹೋರಾಟ ಮಾಡ್ತಾ ಇದ್ರು. ಬಸವಣ್ಣನವರನ್ನು ಮರ್ಡರ್ ಮಾಡಿಬಿಟ್ಟು ಲಿಂಗೈಕ್ಯರಾದರು ಅಂತ ಹೇಳಿ ಘೋಷಣೆ ಮಾಡ್ತಾರೆ, ಆದರೂ ಕೂಡ ನಮ್ಮ ಜನರಿಗೆ ಗೊತ್ತೇ ಆಗೋದಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಸಂತ ಚಳುವಳಿ ನಡೀತಾ ಇತ್ತು, ಮನುವಾದಿಗಳ ವಿರುದ್ಧವಾಗಿ, ಜಾತೀಯತೆಯ ವಿರುದ್ಧವಾಗಿ. ಅಲ್ಲಿ ಸಂತ ತುಕಾರಾಮರ ಮರ್ಡರ್ ಮಾಡ್ತಾರೆ. ಗರುಡ ಪಕ್ಷಿ ಬಂದ್ಬಿಟ್ಟು ಸಂತ ತುಕಾರಾಮರನ್ನು ಜೀವಂತ ವೈಕುಂಠಕ್ಕೆ ತೆಗೆದುಕೊಂಡು ಹೋಯ್ತು ಅಂತೇಳಿ ಸುಳ್ಳು ಪುಸ್ತಕಗಳನ್ನು ಬರೀತಾರೆ, ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಜನ ಇವತ್ತಿಗೂ ಕೂಡ ಅದನ್ನೇ ನಂಬ್ಕೊಂಡು ಕುಂತಿದ್ದಾರೆ. ಸೊ ಈ ರೀತಿ ಇಂಟೆಲೆಕ್ಚುವಲ್ ಥಾಟ್ಸ್ಗಳಿಂದ ಧರ್ಮದ ಠೇಕೆದಾರಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಲಾಸ್ ಆಗತ್ತೆ. ಅದಕ್ಕಾಗಿ ಅವರು ಬುದ್ಧಿವಂತರನ್ನು, ವಿಚಾರವಂತರನ್ನು ಹೇಟ್ ಮಾಡ್ತಾರೆ, ಸಾಯಿಸುವ ಪ್ರಯತ್ನ ಮಾಡ್ತಾರೆ. ನಮ್ಮ ಜನರಿಗೆ ಇಷ್ಟೆಲ್ಲವನ್ನು ಅರ್ಥ ಮಾಡಿಕೊಳ್ಳುವ ತಲೆ ಇಲ್ಲ. ಅದಕ್ಕಾಗಿಯೇ ಈ ಸಮಾಜದ್ರೋಹಿಗಳು, ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ತಲೆ ಇರುವ ಬುದ್ಧಿವಂತರ ತಲೆ ತೆಗಿತಾರೆ, ಅವರನ್ನು ಸಾಯಿಸ್ತಾರೆ. ಈಗ ನನಗೆ ಹೇಳಿ, ನೀವೇನಾದರೂ ನಿಜವಾಗಿಯೂ ಬುದ್ಧಿವಂತರಾಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ತಾನೇ? ಅದಕ್ಕಾಗಿಯೇ ನೀವು ಇಂಟೆಲೆಕ್ಚುವಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದರೆ, ಸಮಾಜವನ್ನು ಬದಲಾಯಿಸೋಕ್ಕೆ ಶುರು ಮಾಡ್ತೀನಿ ಅಂತಂದರೆ ನಿಮ್ಮ ಮನೆಯವರು ನಿಮ್ಮನ್ನು ತಡೀತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಈ ಸಮಾಜ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು, ಹೆಂಗೆ ಯೋಚನೆ ಮಾಡುತ್ತೆ ಅನ್ನೋದು. ಅದಕ್ಕಾಗಿ ಸ್ವಲ್ಪ ಹುಷಾರಾಗಿರಿಪ್ಪ. ಇಲ್ಲಪ್ಪ ಅಂದರೆ ಯಾವಾಗ ನಿಮ್ಮನ್ನು ಯಾರು ಸಾಯಿಸಿ ಹೋಗ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಸ್ವಲ್ಪ ಬುದ್ಧಿವಂತರಾಗಿ, ಅತ್ಯಂತ ಬುದ್ಧಿವಂತರಾಗೋಕ್ಕೆ ಹೋಗಬೇಡಿ.
ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.